ಶಿಟ್ ಮ್ಯಾನ್ ಶಿಟ್ ಸ್ವಲ್ಪ ಸಿಗಲ್ಲ ಒಂದು ನಿಮಿಷ ವಿಜುವಲ್ಸ್ ತಗೊಂಬಿಡಿ. ಓಕೆನಾ? ಆರಾಮ್ ನಿಂತ್ಕೊಳ್ರಿ. ಯಾಕ್ರಿ ಮೇಡಮ್, ಇವತ್ತು ನಾವು ಕೂಡ ಬಂದು ಮತದಾನ ಮಾಡಿದ್ರಿ ಬೆಂಗಳೂರು ಉತ್ತರದ ಅಭ್ಯರ್ಥಿ. ನಾನು ಕೂಡ ಮೇಡಮ್ ಇವತ್ತು ಅರಮಿ ಈ ಸರ್ಕಾರಿ ಶಾಲೆಯಲ್ಲಿ ಬೂತ್ ನಂಬರ್ 60ರಲ್ಲಿ ನಾನು ಕೂಡ ಮೋದಿಯವರಿಗೆ ವೋಟ್ ಮಾಡಿದ್ದೀನಿ. ಈ ದೇಶದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಕಳೆದ ಸುಮಾರು 22-23 ವರ್ಷಗಳ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದಂಥ ಪ್ರಧಾನಿ ಅದು ನರೇಂದ್ರ ಮೋದಿಯವರು. 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಈ ದೇಶದ ಸೇವೆಯನ್ನು ನಿರಂತರವಾಗಿ ಮಾಡಿದ್ದಾರೆ. ಭ್ರಷ್ಟಾಚಾರ ಇಲ್ಲದೆ ಮಾಡಿದ್ದಾರೆ. ದಿನಕ್ಕೆ 18 ಗಂಟೆ ಕೊಟ್ಟು ಕೇವಲ ದೇಶ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ತನಗಾಗಿ ಅವ್ರದ್ದು ಏನೂ ಇಲ್ಲ, ಎಲ್ಲವೂ ಕೂಡ ದೇಶಕ್ಕಾಗಿ, ಸಮಾಜಕ್ಕಾಗಿ. ಇಂಥ ವ್ಯಕ್ತಿಗೆ ಓಟ್ ಹಾಕುವಂಥ ಒಂದು ಸೌಭಾಗ್ಯ ನನಗೂ ಸಿಕ್ಕಿತ್ತು. ನನಗೆ ತುಂಬ ಖುಷಿಯಾಗಿದೆ. ಇವತ್ತು ಬೆಳಗಿನಿಂದ ಬೆಂಗಳೂರು ಉತ್ತರದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. 6 ಜನ ಹೋಗಿ ಕ್ಯೂ ನಿಂತಿದ್ದಾರೆ. ಎಲ್ಲ ಬೂತ್ಗಳಲ್ಲಿ ಕೂಡ ದೊಡ್ಡ ಕ್ಯೂ ಇದೆ ಅನ್ನುವಂಥ ವಿಡಿಯೋವನ್ನು ಕಳಿಸ್ತಾ ಇದ್ದಾರೆ. ನಾನು ಕರ್ನಾಟಕದ ವೋಟರ್ಸ್ಗೆ, ಬೆಂಗಳೂರಿನ ವೋಟರ್ಸ್ಗೆ ಒಂದೇ ವಿನಂತಿ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವದ ಉತ್ಸವ. ಈ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ದೇಶದಲ್ಲಿ ಯಾರು ಪ್ರಧಾನಿ ಆಗಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು. ಅದಕ್ಕಾಗಿ ಇವತ್ತು ಈ ನಿರ್ಧಾರದಲ್ಲಿ ಎಲ್ಲರೂ ಕೂಡ ಮತದಾರರು ಭಾಗಿಯಾಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತೀನಿ. ದಯಮಾಡಿ ಮನೆಯಿಂದ ಆಚೆ ಬನ್ನಿ. ಕ್ಯೂ ಇದ್ರೂ ಅಡ್ಡಿಲ್ಲ. ಒಂದು ದಿನ ದೇಶಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ, ದೇಶದ ರಕ್ಷಣೆಗಾಗಿ ನೀವು ಒಂದು ಪ್ರಯತ್ನ ಮಾಡುವಂಥ ಒಂದು ಚುನಾವಣೆ ಇದು. ಅದಕ್ಕಾಗಿ ಮತದಾನ ಕೇಂದ್ರಕ್ಕೆ ಬನ್ನಿ, ಮತದಾನ ಮಾಡಿ ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲ ಮತದಾರರಿಗೂ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.